ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವೀಟ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ರವೆ ಸೂಜಿಯಿಂದ ಮಾಡ್ತಾಯಿದ್ದೀನಿ. ಸೊ ಕೇಸರ್ ರವಾ ಅಥವಾ ಕೇಸರ್ ಸ್ವೀಟ್ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಪ್ಯಾನ್ ಇಟ್ಟಿದ್ದೀನಿ. ಸೊ ಇದರಲ್ಲಿ ನಾನು ಒಂದು 2 ಸ್ಪೂನಷ್ಟು ನಾನು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಸೊ ತುಪ್ಪದಲ್ಲಿ ನಾವು ಇವಾಗ 1 ಕಪ್ ಅಷ್ಟು ರವೆ ತೊಗೊಂಡಿದ್ದೀನಲ್ವ, ಸ್ವಲ್ಪ ಅದು ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಸ್ವಲ್ಪ ಹುರ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಕಮ್ಮಿ ಇಟ್ಕೊಂಡ್ರು ನಡೆಯುತ್ತೆ, ಅಂದರೆ ಉರಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಚೆನ್ನಾಗಿ ಈ ಥರ ನಾವು ತುಪ್ಪದಲ್ಲಿ ರವೆಯನ್ನು ಹುರ್ಕೊಂಡ್ರೆ ತುಂಬ ರುಚಿಯಾಗಿ ಸ್ವೀಟ್ ಇದು ರೆಡಿ ಆಗುತ್ತೆ. ಸೊ ಫಸ್ಟ್ ಇದನ್ನು ನಾವು ಈ ಥರ ಹುರ್ಕೊಳ್ಳೋಣ ರವೆ. ಸೊ ಇವಾಗ ಇದು ಸ್ವಲ್ಪ ನಾವು ಬಿಸಿ ಮಾಡ್ಕೊಂಡಿದ್ವಿ, ಅಂದರೆ ಹುರ್ಕೊಂಡಿದ್ವಿ ನಾವು. ಒಂದು ಪ್ಲೇಟಿಗೆ ನಾವು ಇದನ್ನು ಸೈಡಿಗೆ, ಅಂದರೆ ಪಕ್ಕಕ್ಕೆ ಈ ಥರ ತೆಗೆದಿಟ್ಕೊಳ್ಳೋಣ ಇವಾಗ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಅದೇ ಪ್ಯಾನಿಗೆ ನಾನು 1 ಕಪ್ ಅಷ್ಟು ರವೆ ತೊಗೊಂಡಿದ್ದಲ್ವ, ಅದಕ್ಕೆ 2 ಕಪ್ ಅಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ 2 ಕಪ್ ಅಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇದು 1 ನಿಮಿಷ ಇದು ಸ್ವಲ್ಪ ಬಿಸಿಯಾಗಿದೆ. ಸೊ ಇವಾಗ ನೋಡಿ ಸ್ವಲ್ಪ ನೀರು ಬಿಸಿಯಾಗಿದೆ. ಇದಕ್ಕೆ ನಾವು ಉಳಿದಂತಹ ರವೆ ಸ್ವಲ್ಪ ಈ ಥರ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾವು 1 ಕಪ್ಪಷ್ಟು ನಾನು ಸ್ವಲ್ಪ ಶುಗರ್ ತೊಗೊಂಡಿದ್ದೀನಿ, ಅಂದರೆ ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟ್ ನೀವು ಇಷ್ಟಪಡೋರು ನೋಡ್ಕೊಂಡು ಸ್ವಲ್ಪ ಸೇರಿಸ್ಕೊಳ್ಳಿ ಸಕ್ಕರೆಯೊಳಗೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀವು ನೋಡ್ತಿರ್ಬೋದು ಸಕ್ಕರೆ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪ, ಇನ್ನೂ ಸ್ವಲ್ಪ ನಾವು ತುಪ್ಪ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡೋಣ. ಆಮೇಲೆ ಸ್ವಲ್ಪ ನಾವು ಫುಡ್ ಕಲರನ್ನು ಹಾಕೋಣ. ಸ್ವಲ್ಪ ಫುಡ್ ಕಲರನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ. ನೀವು ಬೇಡಂటే ಸ್ಕಿಪ್ ಮಾಡ್ಬೋದು. ತಳ ಈ ಥರ ಬಿಡಬೇಕು ನೋಡಿ ಫ್ರೆಂಡ್ಸ್, ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ. ಗೋಡಂಬಿ ಮತ್ತು ದ್ರಾಕ್ಷಿ, ಬಾದಾಮಿ ಈ ಥರ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಪರ್ಫೆಕ್ಟ್ ಆಗಿದೆ. ಕೊನೆಯಲ್ಲಿ ನಾವು ಏಲಕ್ಕಿ ಪುಡಿಯನ್ನು ಇದರೊಳಗೆ ಫ್ಲೇವರ್ಗೋಸ್ಕರ ಕೊನೆಗೆ ಹಾಕೊಳ್ಳೋಣ. ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಹೋಟೆಲಲ್ಲಿ ಸಿಗುವಂತಹ ಇದು ರವಾ ಕೇಸರಿ ರವಾ ಕೇಸರಿ, ರವಾ ಹಲ್ವಾ ಬೇಕಾದ ಹೆಸರಿದೆ ಇವಕ್ಕೆ, ಒಂದೇ ಸ್ವೀಟಿಗೆ. ಸೊ ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಸರ್ವ್ ಮಾಡೋಕ್ಕೆ ಕೂಡ ತೋರಿಸ್ತೇನೆ. ಈ ಥರ ನೋಡಿ ಲಾಸ್ಟ್ ಫೈನಲ್ ಇದು ಈ ಥರದ ಪ್ಯಾನಿಂದ ತಳ ಈ ಥರ ಬಿಡಬೇಕು ನೋಡಿ ಫ್ರೆಂಡ್ಸ್, ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ಸೊ ಇವಾಗ ಇದು
ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ ಇವಾಗ ಫ್ರೆಂಡ್ಸ್ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇದು ರವೆ ಕೇಸರಿ ಅಂತ ಹೇಳಿ ಕೇಸರಿ ಬಾತನ ತಿಳ್ಕೊಳ್ಳಿ, ಕೇಸರಿ ಹಲ್ವಾರ ತಿಳ್ಕೊಳ್ಳಿ. ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೀನಿ. ಥ್ಯಾಂಕ್ ಯು ಸೋ ಮಚ್.